ಬ್ರಹ್ಮಯುಗಂ ಫಿಲ್ಮ್ನಲ್ಲಿ ಮಮ್ಮೂಟಿ ಸರ್ ಇದು ಸೋನಿ ಲಿವ್ದ ರಿಲೀಸ್ ಆಗಿದೆ. ನಾ ತೆಲುಗು ಆ್ಯಂಡ್ ಕನ್ನಡದಾಗ ನೋಡೀನಿ, ಬೇರೆ ಲ್ಯಾಂಗ್ವೇಜ್ದಾಗೂ ಮೂವಿ ರಿಲೀಸ್ ಆಗಿದೆ. 2 ಗಂಟೆ 20 ನಿಮಿಷ ಮೂವಿ ಅದ. ಪೂರಾ ಫಿಲ್ಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದ. ಹಂಗೆ ಸ್ಟೋರಿ ಮುಟ್ಟ ಸ್ಲೋ ಅದ ಫಸ್ಟ್ ನಾ ಹೇಳಬೇಕಂದ್ರೆ, ಯಾಕಂದ್ರೆ ಪೇಷನ್ಸ್ ಇಟ್ಕೊಂಡು ಇದು ಮೂವಿ ನೋಡ್ಬೇಕಾಗ್ತದೆ, ಅವಾಗ ನಿಮಗೆ ಇದೆಲ್ಲ ಸ್ಟೋರಿ ಅರ್ಥದ. ಮತ್ತು ಒಂದು ಪಾಯಿಂಟ್ ಹೋದ್ಮೇಲೆ ಫಿಲ್ಮ್ ಸ್ಟೋರಿ ಯಾಕಪ್ಪ ಹಿಂಗೆ ತೋರಿಸ್ಯಾರ ನನಗೆ ಒಂದು ಪಾಯಿಂಟ್ ಅನಿಸಿದ್ದು. ಪರ್ಟಿಕ್ಯುಲರ್ಲಿ ಒಂದು ಪಾಯಿಂಟ್ ಅದ ಫಿಲ್ಮಲ್ಲಿ, ಅದು ಸ್ಟೋರಿ ಬೇರೆ ಲೆವೆಲ್ದಾಗ ಹೇಳೋಕ್ಕೆ ಕೋಶಿಶ್ ಮಾಡಿದ. ಅದು ಬಿಲ್ಕುಲ್ ನನಗೆ ಅರ್ಥ ಆಗಲಿಲ್ಲ. ಇನ್ನೂ ದಿಮಾಕ್ನಾಗ ಅದು ತಲೆ ಒಳ್ಳೆತದೆ, ಯಾಕಪ್ಪ ಹಿಂಗೆ ತೋರಿಸ್ಯಾರ ಅಂತ. ಮುಂದೆ ಹೇಳೋಕ್ಕಿಂತ ಪहिले ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಕ್ಸಾಂಪಲ್ ನಾನು ಹೇಳಬೇಕಂದ್ರೆ, ಒಬ್ಬ ಮನುಷ್ಯ ಎಷ್ಟೋ ದಿನಲೆಸ್ ಅವ್ನು ಪೂಜಾ ಪಾಠ ಮಾಡ್ಲತ್ತಾನ, ದೇವ್ರಿಗೆ ಏನೋ ಬೇಡ್ಕೊಳತ್ತಾನ, ಓಕೆ, ಭಕ್ತಿಲೆಸ್ ಅವ್ನು ನೋಡ್ಕೊಳತ್ತಾನ, ಎಷ್ಟೋ ದಿನ ಪೂಜಾ ಪಾಠ ಮಾಡ್ಲತ್ತಾನ. ಒಂದು ದಿನ ಸಡನ್ಲಿ ಆಗಿ ದೇವ್ರ ಬಂದಿಗೆ ಸ್ವರ ಅವ್ರಿಗೆ ಕೊಡ್ತಾರೆ. ಈಗ ಅಷ್ಟು ಜನ ಪ್ರೀತಿಲಸಿ ಹೊರ ಕೊಟ್ಟ ಮೇಲೂ ಅದು ಶಾಪ ಯಾಕೆ ಕೊಡಬೇಕು ಅಂತ ಈ ಫಿಲ್ಮ್ನಲ್ಲಿ ಶಾಪ ತೋರಿಸ್ಯಾರ. ಅದು ಯಾಕೆ ತೋರಿಸ್ಯಾರಪ್ಪ ಅಂತ ನನಗೆ ಬಿಲ್ಕುಲ್ ಅರ್ಥ ಆಗಲಿಲ್ಲ. ಡಾಕ್ಟರ್ ಸರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಯಾಕಪ್ಪ ಹಿಂಗೆ ತೋರಿಸ್ಯಾರ ನನಗೆ ಒಂದು ಪಾಯಿಂಟ್ ಬಿಲ್ಕುಲ್ ಅರ್ಥ ಆಗಲಿಲ್ಲ. ಯಾಕಂದ್ರೆ ದೇವ್ರು ಯಾವಾಗ ಹೊರ ಕೊಡ್ಲತ್ತಾನ ಚಲೋ ಆಗಿ ಹೊರ ಕೊಡ್ತಾನೆ, ಓಕೆನಾ. ಇಲ್ಲಿ ಶಾಪ ಕೊಟ್ಟಾರ, ಇದು ಪಾಯಿಂಟ್ ನನಗೆ ಬಿಲ್ಕುಲ್ ಅರ್ಥ ಆಗಲಿಲ್ಲ. ಯಾಕೆ Don't trouble the trouble. If you trouble the trouble, trouble troubles you. I'm not the trouble. I'm the truth. I'm the truth. ಯಾಕಪ್ಪ ಹಿಂಗೆ ಕೊಟ್ಟಾರ ಅಂತ ಒಂದು ಪಾಯಿಂಟ್ ದಿಮಾಕ್ನಾಗ ಕಂಟಿನ್ಯೂ ಅದೇ ದಿಮಾಕ್ನಾಗ ಒಳ್ಳೆತದ ನನಗೆ, ಯಾಕಪ್ಪ ಹಿಂಗೆ ಕೊಟ್ಟಾರಂತೂ. ಹಾಗೆ ಮೂವಿ ಬಗ್ಗೆ ನಾವು ಮಾತಾಡೋ ಪೂರ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದ, ಓಕೆನಾ. ನಿಮಗೆ ಎಲ್ಲಿ ಕಲರ್ಫುಲ್ ಎಲ್ಲಿ ಕಾಣಲ್ಲ. ಯಾಕಂದ್ರೆ ಪ್ರತಿಯೊಂದು ಮೂಮೆಂಟ್ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ಮಮ್ಮೂಟಿ ಸರ್ ಲುಕ್ ಬಗ್ಗೆದಾಗಲಿ, ಎಕ್ಸ್ಪ್ರೆಷನ್ ಬಗ್ಗೆದಾಗಲಿ, ಮತ್ತು ಅವ್ರ ಬಾಡಿ ಲ್ಯಾಂಗ್ವೇಜಾಗ ನಾವು ಮಾತಾಡ್ಬೇಕಂದ್ರೆ ವೆಲ್ ಮೇಡ್, ಅವ್ರು ಚಲೋ ಆ್ಯಕ್ಟಿಂಗ್ ಮಾಡ್ಯಾರ. ಇಲ್ಲಿ ನಾವು ಕ್ಯಾಮ್ರಾ ವರ್ಕ್ ನಾವು ಮಾತಾಡ್ಬೇಕಂದ್ರೆ, ಸೌಂಡ್ ಡಿಸೈನಿಂಗ್ ನಾವು ಮಾತಾಡ್ಬೇಕು, ಚಲೋ ಆಗಿ ಪ್ರೆಸೆಂಟೇಷನ್ ಕೊಟ್ಟಾರ. ಬಟ್ ಇದು ಮೂವಿ ಸ್ವಲ್ಪನ ಕಲರ್ನಾಗ ಇರಬೇಕಂದ್ರೆ ನನಗೊಂದು ಪಾಯಿಂಟ್ ಅನಿಸಿತು. ಸ್ವಲ್ಪ ನಮಗೆ ಇನ್ನೂ ಕ್ಲಾರಿಟಿ ಆಗ್ತಿತ್ತು ಏನು ತೋರಿಸ್ಲಾಗ್ತಾರೆ ಆ್ಯಕ್ಚುಲಿ ಫಿಲಿಮಲ್ಲಿ ವಿಜುವಲ್ ನಾವು ಮಾತಾಡ್ಬೇಕಂದ್ರೆ. ಸೊ ಇದು ಮೂವಿ ನೋಡೋ ಮಟ್ಟಿಗೆ ನನಗೆ ಒಂದೇ ಪಾಯಿಂಟ್ ಅನಿಸಿತ್ತು, ಏನಪ್ಪ ತುಂಬಡಪ್ಲೆ ಥೋಡೆ ಶಾರ್ಟ್ ನನಗೆ ಕಾಣ್ಲತ್ತವ, ಹಂಗಪ್ಲೆ ಇಲ್ಲ. ತುಂಬಡ ಮೂವಿ ಬೇರೆ ಲೆವೆಲ್ ಸ್ಟೋರಿ ಇತ್ತು. ಅದು ಅಂತಕ ಸ್ವಲ್ಪ ಮುಟ್ಟ ತಲೆ ಖರಾಬ್ನೂ ಆಗ್ತಿತ್ತು ಮೂವಿ ನೋಡೋ ಮಟ್ಟಿಗೆ. ಯಾಕಪ್ಪ ಹಿಂಗೆ ಅನ್ನೋ ತೋರಿಸೋ ನನಗೊಂದು ಪಾಯಿಂಟ್ ನನಗೆ ಅನಿಸಿತ್ತು. ಬಟ್ ಬ್ರಹ್ಮಯುಗ ಮೂವಿ ಒಳಗೆ ಬಗ್ಗೆ ನಾವು ಮಾತಾಡ್ಬೇಕಂತ ತೋಡೆ ಮಮ್ಮೂಟಿ ಸರ್ ಒಂದು ಸ್ಲೋಕ್ ಹೇಳ್ತಾನೆ ಇಲ್ಲಿ, ಅದನ್ನ ಮುಂದೆ ಹೇಳ್ತಾನೆ ಹಿಂಗೆ ಯಾಕೆ ಹೇಳ್ಯಾರ ಅಂತದ್ದು. ಸ್ಟೋರಿ ಬಗ್ಗೆ ನಾವು ಮಾತಾಡ್ಬೇಕು. ಇದು ಬ್ರಿಟಿಷ್ ಟೈಮ್ದು ಸ್ಟೋರಿ ಅದ. ಇಬ್ಬರು ಒಡೆಯೊಗ್ಗೆಸಿ ಅಡವಿದಾಗ ಬರ್ತಾರೆ. ಅವರು ಇಬ್ಬರು ಅಡವಿದಾಗ ಬಂದು ಸಿಗೇ ಬರ್ತಾರೆ. ದೊಡ್ಡ ಅಡವಿ ಅದ, ಓಕೆನಾ. ಈಗ ಅವ್ರಿಗೆ ಇಬ್ಬರಿಗೆ ಹಸು ಅಲ್ಲತ್ತದ. ಸಡನ್ಲಿ ಇವರಿಗೆ ಒಬ್ಬಾಕಿ ಹೆಣ್ಮಗಳು ಕಾಣ್ತಾಳೆ, ಒಬ್ಬನ ಜೀವ ಹೋಗ್ಬಿಡ್ತದೆ ಅಲ್ಲಿ. ಈಗ ಇನ್ನೊಬ್ಬ ಮನುಷ್ಯ ಏನು ಮಾಡ್ತಾನೆ, ಹಸು ಸಲಕ್ಕೆ ಎಲ್ಲ ಅಡವಿ ಎಲ್ಲ ತಿರುಗಾಡ್ತಾ ಇರ್ತಾನೆ, ಅವನಿಗೆ ಎಲ್ಲಿ ಊಟ ಸಿಗಲ್ಲ. ಈಗ ಸಡನ್ಲಿ ಒಂದು ದೊಡ್ಡದ ಮನೆ ಕಾಣ್ತದೆ ಅವನಿಗೆ. ಫಿಲ್ಮ್ ಸ್ಟೋರಿ ಸ್ಟ್ರೆಂತ್ ಒಂದು ಮುಂದೆ ಲೆವೆಲ್ ಹೋಗ್ತದ. ಇದು ಪೇಷನ್ಸ್ ಇಟ್ಕೊಂಡು ನೋಡ್ಬೇಕಾಗ್ತದ, ಅವಾಗ ಡೀಟೇಲಾಗಿ ನಿಮಗೆ ಗೊತ್ತಾಗ್ತದೆ ಆ್ಯಕ್ಚುಲಿ ಡಾಕ್ಟರ್ ಸರ್ ಏನು ತೋರ್ಸ್ಲಕ್ಕೆ ಕೋಶಿಶ್ ಮಾಡ್ರಿ ಅಂತ. ವರ್ಕ್ ನನಗೆ ಮುಟ್ಟ ಇಷ್ಟ ಆಗಿದೆ. ಇದು ಯಾಕಪ್ಪ ಥಿಯೇಟರ್ನಲ್ಲಿ ನೋಡಲಿಲ್ಲ ನನಗೊಂದು ಪಾಯಿಂಟ್ ಅನಿಸಿದೆ. ಯಾಕಂದ್ರೆ ವಿಜುವಲಿ ನಿಮಗೆ ಇನ್ನೂ ಬೆಟರ್ ಕ್ವಾಲಿಟಿದಾಗ ಕಾಣ್ತವೆ. ಯಾಕಂದ್ರೆ ಸೌಂಡ್ ಡಿಸೈನಿಂಗ್ ಆಗಲಿ, ಮತ್ತು ಏನು ಕೊಟ್ಟಿರಲ್ಲ ಆ ಮಮ್ಮೂಟಿ ಸರಿಗಾಗಲಿ ಮತ್ತು ಇನ್ನೊಬ್ಬರಿಗಾಗಲಿ ಕೊಟ್ಟಿರಲ್ಲ. ನನಗೆ ಮುಟ್ಟ ಇಷ್ಟ ಆಗಿತ್ತು ಮೂವಿ ನೋಡೋ ಮಟ್ಟಿಗೆ. ಓಕೆ, ಮಮ್ಮೂಟಿ ಸರ್ ಇಂಥ ವಯಸ್ಸಿನಾಗೂ ಇಷ್ಟಗನ ಚಲೋ ಆ್ಯಕ್ಟಿಂಗ್ ಮಾಡ್ಯಾರ, ಇದೊಂದು ನನಗೆ ಪಾಯಿಂಟ್ ಅನಿಸಿ. ಯಾಕಂದ್ರೆ ಅವ್ರ ವಯಸ್ಸಾದ ಈಗ 73 ಏನೋ 74 ವಯಸ್ಸಾದವ್ರಿಗೆ, ಓಕೆನಾ. ವೆಲ್ ಮೇಡ್, ಅವ್ರ ಆ್ಯಕ್ಟಿಂಗ್ ನನಗೆ ಎಲ್ಲೇ ಡಿಸಪಾಯಿಂಟ್ ಮಾಡಿಲ್ಲ. ಈಗ ಸ್ಟೋರಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ಓಕೆ, ಈಗ ಆ ಮಹಲ್ ರಾಜನ ಮಮ್ಮೂಟಿ ಸರ್, ಓಕೆ. ಈಗ ಮಮ್ಮೂಟಿ ಸರ್ ಅಲ್ಲಿ ಮನೆಯೊಳಗೆ ನಿಂತು ಬಿಡ್ತಾನೆ ಒಗ್ಗಿಸಿ. ಅವ್ನು ಒಳಗೆ ಬಾ ಅಂತಾನೆ, ಇಲ್ಲ ಸರ್ ನಾ ಒಳಗೆ ನನಗೆ ಬರ್ಲಿಕ್ಕಾಗಲ್ಲ, ನನ್ನ ಸಣ್ಣ ಕುಲ ಅದ, ನಾ ಒಳಗೆ ಬರಲ್ಲ ಅಂತಂತಾನೆ. ಸೊ ಅಲ್ಲಿ ಒಂದು ಮಮ್ಮೂಟಿ ಸರ್ ಒಂದು ಸ್ಲೋಕ್ ಹೇಳ್ತಾರೆ. ಅದು ಒಂದು ಪಾಯಿಂಟ್ ನೀವು ತಿಳ್ಕೊರಿ ಅವ್ನು ಹೆಂಗೆ ಯಾರಂತೂ ಅದೇ ಹೇಳೋ ಜರುತ್ತಿದ್ದಿಲ್ಲ. ಅದು ಪಾಯಿಂಟ್ನಲ್ಲಿ ಇಟ್ಟಾರ. ಓಕೆ, ನೀವು ಬಾಪ ಸಣ್ಣ ಜಾತಿಲಿ ಏನೇನೋ ಜಾತಿಲಿ ಒಳಗನ ಬಾ ಅಂತ ಅನ್ಬೇಕಿತ್ತು. ಬಟ್ ಹಂಗಿಲ್ಲ, ಅಲ್ಲಿ ಒಂದು ಕೆಳಗೆ ಒಳಗೆ ಕರ್ಕೊಂಡು ಬರ್ತಾರೆ ಅವರು. ಬಟ್ ಅಲ್ಲಿ ಹೋದ್ಮೇಲೆ ಇವು ಮತ್ತೆ ಹೊರಗೆ ಬರ್ಲಿಕ್ಕಾಗಲ್ಲ. ಇದೇ ಫಿಲ್ಮ್ ಒಂದು ಸ್ಟ್ರೆಂತ್ ಆಗಿದೆ, ಓಕೆನಾ. ಅಲ್ಲಿ ಮತ್ತು ಒಬ್ಬ ಕುಕ್ ಮಾಡೋನು, ಒಬ್ಬ ಅಡುಗೆ ಮಾಡೋನು ಮನುಷ್ಯನ, ಅವನಿಗೆ ಎಲ್ಲೊಟ್ಟು ಗೊತ್ತದ. ಆ ಮಮ್ಮೂಟಿ ಸರ್ ಕ್ಯಾರೆಕ್ಟರ್ ನೋಡಿ ನಮ್ಗೆ ಗೊತ್ತಲ್ಲತ್ತ, ಇವ್ನು ಕೊಡೋಕೆ ಏನೋ ದೊಡ್ಡ ಪ್ರಾಬ್ಲಮ್ ಅದ, ಇವ್ ಮನುಷ್ಯ ಬರೋಬ್ಬರ ಕಾಣಲಾಗ ನಮಗೆಲ್ಲ ಗೊತ್ತಾಗ್ತದೆ. ಬಟ್ ಅಲ್ಲಿ ಕುಕ್ ಮಾಡೋ ಮನುಷ್ಯನೇ ಎಲ್ಲೊಟ್ಟು ಗೊತ್ತದ. ಬಟ್ ಇನ್ನೊಬ್ಬ ಮನುಷ್ಯ ಇವ ಹೊಸ ಮನುಷ್ಯ ಬರ್ತಾನಲ್ಲ, ಮನೆಯೊಳಗೆ ಹೋಗ್ತಾನಲ್ಲ, ಆ ಕುಕ್ ಮನುಷ್ಯ ಇವನಿಗೆ ಏನೂ ಹೇಳಲ್ಲ, ಓಕೆನಾ. ಅವನಿಗೆ ಎಲ್ಲೊಟ್ಟು ಗೊತ್ತಿರ್ತದೆ. ಸೊ ಇದೊಂದು ಪಾಯಿಂಟ್ ನನಗೆ ಅನಿಸಿದ್ದು, ಯಾಕಪ್ಪ ಇವನಿಗೆ ಹೇಳಾಗಿನ. ಇದೇ ನಮಗೆ ಸ್ವಲ್ಪ ಕ್ರೇಜಿಲೆಸ್ ಇನ್ನು ಮುಂದೆ ನೋಡ್ತೀವಿ ನಾವು, ಇನ್ನು ಏನು ಮುಂದಕ್ಕೆ ಏನಾಗ್ತದಪ್ಪ, ಮುಂದೆ ಫಿಲ್ಮ್ ಒಳಗೆ ಏನಾಗ್ತದೆ, ಇದು ಪಾಯಿಂಟ್ ನಮಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತದೆ. ಮೂವಿ ಸ್ಟೋರಿಂಗ್ ಬಿಲ್ಡಪ್ ಆಗ್ತಾ ಇರ್ತದೆ, ಮುಂದೆ ಹೋಗ್ತಾ ಇರ್ತದೆ. ಮನೆಯೊಳಗೆ ಎಷ್ಟೋ ಮಂದಿ ಜೀವ ಹೋಗ್ಯದ. ಯಾವಾಗಿನ ಕಾಲಕ್ಕೆ ಅಲ್ಲಿ ಒಳಗೊಂದು ದೊಡ್ಡ ರಾಕ್ಷಸಿ ಆದಂಥ ಅಲ್ಲಿ ಪ್ರೆಸೆಂಟೇಷನ್ ಕೊಟ್ಟಾರ. ಮತ್ತು ಅಲ್ಲಿ ಎಷ್ಟೋ ಮಂದಿಗೆ ಅದು ಕಬ್ಜಾ ಮಾಡ್ಬೇಕಂತ ನೋಡ್ಲತ್ತಾರ. ಮತ್ತು ಇಲ್ಲಿ ಮಮ್ಮೂಟಿದು ಏನು ಕ್ಯಾರೆಕ್ಟರ್ ಅದ ಫಿಲಿಮ್ನಲ್ಲಿ, ಅವ ಯಾಕೆ ರಾಜ್ಯದ ಮಹಲ್ ಆಗ್ಯಾನ, ಮತ್ತು ಇವ ಯಾಕೆ ಬಂದು ಒಳಗೆ ಸಿಗೆ ಬಿದ್ದಾನ, ಇನ್ನೊಬ್ಬ ಕುಕ್ ಮನುಷ್ಯ ಯಾಕೆ ಸಿಗೆ ಬಿದ್ದಾನ, ಇದೇ ಫಿಲಿಮ್ ಪೂರ ನೋಡಿ ನಿಮಗೆ ಗೊತ್ತಾಗ್ತದ. ಸೋನಿ ಲಿವ್ದ ರಿಲೀಸ್ ಆಗ್ಯದ, ಡೆಫಿನೆಟ್ಲಿ ನೋಡೋಂಥ ಮೂವಿ ಅದ. ಹಾಂ, ಸ್ವಲ್ಪ ಥೋड़ा ಶಾಕಿಂಗ್ ಮೂಮೆಂಟ್ ಆ ಫಿಲ್ಮ್ನಲ್ಲಿ ಅಂಜಿತಿರಿ ಆ ಥರ ಸೀನ್. ಯಾಕಂದ್ರೆ ಒಂದು ಹಾರರ್ ಮೂವಿ ಅದ, ಪೂರ ಪ್ರೆಸೆಂಟೇಷನ್ ಫಿಲ್ಮ್ನಲ್ಲಿ ಚಲೋ ಆಗಿ ತೋರಿಸ್ಯಾರ. ನಾನು ಫಿಲ್ಮ್
ಫಿಲ್ಮ್ ಎಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ. ಹಾಂ, ಸ್ಲೋ ಮೋಷನ್ ಆದ ಫಿಲ್ಮ್, ಪೂರ ಸ್ಟೋರಿ ಸ್ಲೋ ಅದ. ಯಾಕಂದ್ರೆ ನಿಮಗೆ ಡೈಲಾಗ್ ಕಂಟಿನ್ಯೂ ಕೇಳಲ್ಲ, ಸ್ಲೋ ಆಗಿ ಡೈಲಾಗ್ ಕೇಳ್ತಾರೆ. ಹಾಂ, ಮಮ್ಮೂಟಿ ಸರ್ ಕ್ಯಾರೆಕ್ಟರಲ್ಲಿ ಮತ್ತು ಇನ್ನೊಬ್ಬ ಬಂದು ಒಳಗೆ ಸಿಗಬೋತಾನಲ್ಲ, ಆ ಕುಕ್ ಕ್ಯಾರೆಕ್ಟರ್ ಎಲ್ಲ ನಿಮಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳು ಕೊಡ್ತಾರೆ. ಅವರು ಊಟ ಮಾಡೋದು ಬಿಹೇವಿಯರ್ ಆಗಲಿ ಮತ್ತು ಅವ್ರು ಮಾತಾಡೋ ತರೀಕ ಆಗಲಿ ಫಿಲ್ಮ್ನಲ್ಲಿ ಚಲೋ ಆಗಿ ಕ್ಯಾಮ್ರಾ ವರ್ಕ್ ನನಗೆ ಅನ್ಸದ. ಅದೇ ಒಂದು ಪಾಯಿಂಟ್ ನನಗೆ ಅನ್ಸೋದು, ಯಾಕಪ್ಪ ಥಿಯೇಟರ್ನಲ್ಲಿ ನೋಡಲಿಲ್ಲ. ಯಾಕಂದ್ರೆ ಮಂಜುಮನ್ ಬಾಯ್ಸ್ನು ಇದು ಮೂವಿ ಓನ್ಲಿ ಮಲಯಾಳಂದಾಗ ರಿಲೀಸ್ ಆಗಿತ್ತಲ್ಲ. ನಾವು ಅವಾಗೆ ನಿಮ್ಗೆ ಅಂದಿದ್ದ ಇದು ಡೆಫಿನೆಟ್ಲಿ ತೆಲುಗುದಾಗ ರಿಲೀಸ್ ಆಯ್ತು, ನಾನು ಡೆಫಿನೆಟ್ಲಿ ನೋಡ್ತೀನಿ ಅದನ್ನು. ಅಷ್ಟು 2 ವೀಕ್ಸ್ ಬ್ಯಾಕೇ ಅದು ತೆಲುಗುದಾಗ ರಿಲೀಸ್ ಆಗಿದೆ. ಸೊ ನನಗೆ ಮೂವಿ ಇಷ್ಟ ಆಗಿತ್ತು, ಮಜಾ ಬಂದಿತ್ತು ಮೂವಿ ನೋಡೋ ಮಟ್ಟಿಗೆ. 2-3 ತಿಂಗಳ ಬಗ್ಗೆ ನಾವು ಮಾತಾಡಬೇಕು. ಮಲಯಾಳಂ ಇಂಡಸ್ಟ್ರಿಯಲ್ಲಿ ಚಲೋ ಮೂವಿಗಳು ರಿಲೀಸ್ ಆಗ ಚಲೋ ಬಾಕ್ಸ್ ಆಫೀಸ್ ಕಲೆಕ್ಷನ್ ರೆಕಾರ್ಡ್ ಮಾಡಿಬಿಟ್ಟವು. ಮಂಜುಮನ್ ಬಾಯ್ಸ್ ಅಲ್ಲಿ ಮತ್ತು ಬ್ರಹ್ಮಯುಗಮ್ ಅಲ್ಲಿ ಮತ್ತು ಈಗ ಆಯುಷ ಮೂವಿ ಬಂದದ, ಫೈಸಲ್ದು ಆಯುಷ್, ಅದನ್ನು ಮಲಯಾಳಂದಾಗ ರಿಲೀಸ್ ಆಗಿದೆ. ಅದು ಮೂವಿ ಸ್ಟೋರಿನೂ ಫನಿ ಆದ, ಚಲೋ ಅಂತ ಎಲ್ಲ ಸಂಬಂಧ ಅಂತ ಅಲ್ಲತ್ತಾರ. ಬಟ್ ನೋ ಸಬ್ ಟೈಟಲ್ ಅರ್ಸಲಿಗೆ ಮೂವಿ ನಾನು ನೋಡ್ಲಿಕ್ಕೆ ಹೋಗಿಲ್ಲ. ಡೆಫಿನೆಟ್ಲಿ ಅದು ಮೂವಿ ರಿಲೀಸ್ ಆಯ್ತು ಅಂತ ತೆಲುಗುದಾಗೆ ನೋಡ್ಲಿಕ್ಕೆ ನಾನು ಕೋಶಿಶ್ ಮಾಡ್ತೀನಿ, ಯಾಕಂದ್ರೆ ಮಜಾ ಬರ್ತದೆ ಅಂತ ಮೂವಿ ನೋಡ್ಲಿಕ್ಕೆ. ಇದು ಮೂವಿನೂ ಆದ ಓಕೆ. ಥೋಡೆ ಪಾಯಿಂಟ್ ಹೋದ್ಮೇಲೆ ಇದು ಮೂವಿ ಸ್ಟೋರಿ ಹಾಗೆ ಮುಂದಕ್ಕೆ ಹೋಗ್ತಾ ಇರ್ತದೆ. ಮಮ್ಮೂಟಿ ಜೀವ ಇಲ್ಲೇ ಅದು. ಸೊ ಅದು ಮೂವಿ ಒಂದು ಸ್ಟ್ರೆಂತ್ ಆಗಿ ಫಿಲ್ಮ್ನಲ್ಲಿ ತೆಳಗಾಗಿ ತೋರಿಸ್ಯಾರ. ಅದು ಇಂಟ್ರೆಸ್ಟಿಂಗ್ ಮಜಾ ಬರ್ತದೆ ನೋಡೋ ಮಟ್ಟಿಗೆ. ಆ ಲಾಸ್ಟ್ ಆ್ಯಕ್ಷನ್ ಸೀನ್ ಫಿಲ್ಮ್ನಲ್ಲಿ ಇಟ್ಟರಲ್ಲ, ಸೊ ಅದು ಥೋಡೆ ಶಾಕಿಂಗ್ ಯಾಕಂದ್ರೆ ಇದೇನಪ್ಪ ಹಿಂಗೆ ಅಲ್ಲತ್ತ ಅಂತ ಒಂದು ಪಾಯಿಂಟ್ ಇರ್ತದೆ ಫಿಲ್ಮ್ನಲ್ಲಿ. ಎಕ್ಸಾಂಪಲ್ ಅಂಥ ಪರಿ ಭಯ ಪ್ಲೇ ಸೀನ್ ನಮಗೆ ಅನಿಸಲ್ಲ. ಹೆಂಗೆ ತುಂಬಾಡ ಪ್ಲೇ ಶಾರ್ಟ್ ಬೈ ಶಾರ್ಟ್ ಅದು ಅಂಜಪ್ಲೇ ಸೀನ್ ಇದೆಯಲ್ಲ, ಈ ಫಿಲ್ಮ್ನಲ್ಲಿ ಅಂಥ ಪರಿ ಏನಿಲ್ಲ. ಬಟ್ ಕಂಟಿನ್ಯೂ ಫಿಲ್ಮ್ನಲ್ಲಿ ಮಳೆ ಬರ್ತದೆ. ಒಂದು ಪ್ಲೇಸ್ ಹೋದ್ಮೇಲೆ ಅದು ಕಂಟಿನ್ಯೂ ಮಳೆ ನಡೀತಾ ಇರ್ತದೆ. ಇವ್ನು ಹೊರಗೆ ಹೋಗಲ್ಲ, ಹೊರಗೆ ಹೋದ್ಮೇಲೆ ಇವನು ಕೂಡ ಏನಾಗ್ತದ, ಯಾಕೆ ಹೊರಗೆ ಬರಲಾಗೆ ನೀವು ಅಂತ ಇದು ನಿಮಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಕ್ರೇಜಿಲೆಸ್ ನೀವು ಇನ್ನೂ ನೋಡ್ಬೇಕಂತ ಕೋಶಿಶ್ ಮಾಡ್ತೀರಿ ಮೂವಿ ನೋಡೋ ಮಟ್ಟಿಗೆ. ಏನಂದ್ರೆ ಆ ಮನೆಯೊಳಗೆ ಯಾರನ್ನ ಮನುಷ್ಯರು ಹೋದ್ರಂದ್ರೆ ಹೊರಗೆ ಬರಪ್ಲಿಲ್ಲ. ಹೊರಗೆ ಬರ್ಬೇಕಂದ್ರೆ ಮಮ್ಮೂಟಿ ಪರ್ಮಿಷನ್ ತೊಗೋಬೇಕಾಗ್ತದೆ. ಈ ಫಿಲ್ಮ್ ಸ್ಟೋರಿ ಅದ. ಬಟ್ ಲಾಸ್ಟ್ನಲ್ಲಿ ಡಾಕ್ಟರ್ಸ್ ಹೇಳ್ಬಿಟ್ರ ನಾವು ಸೆಕೆಂಡ್ ಪಾರ್ಟ್ನ ಜಲ್ದಿ ತರ್ಲತ್ತ ಅಂತ ಒಂದು ಹಿಂಟ್ ಅಂತ ಕೊಟ್ಬಿಟ್ರ. ಇದು ಮೂವಿ ಸೆಕೆಂಡ್ ಪಾರ್ಟ್ ಬರ್ತದ ಏನು ಬರಲ್ಲ, ಇನ್ನು ಮೂವಿ ಅನೌನ್ಸ್ಮೆಂಟ್ ಕೊಡ್ತಾರ ಏನು ಕೊಡಲ್ಲ, ಇದು ಮುಂದೆ ನಮಗೆ ಇನ್ನೂ ಗೊತ್ತಾಗ್ತದೆ. ಬಟ್ ಮಲಯಾಳಂ ಇಂಡಸ್ಟ್ರಿಗೆ ಗೋಲ್ಡನ್ ಚಾಮ್ ನಾವು ಅನ್ಬೋದು. ಚಲೋ ಬಾಕ್ಸ್ ಆಫೀಸ್ ಕಲೆಕ್ಷನ್ ರೆಕಾರ್ಡ್ ಮಾಡ್ಲತ್ತವ. ನನಗಂತ್ರ ಓಕೆ, ನನಗೆ ಮೂವಿ ಎಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ, ನನಗಂತ್ರ ಮಜಾ ಬಂದದ. ಸ್ವಲ್ಪ ಯಾಕಪ್ಪ 2-3 ಪಾಯಿಂಟಲ್ಲಿ ಹಿಂಗೆ ತೋರ್ಸೋಣ ನನಗೊಂದು ಪಾಯಿಂಟ್ ಅಷ್ಟೇ ಅನಿಸಿದ್ದು. ಬಾಕಿ ಮೂವಿಯಲ್ಲಿ ನನಗೆ ಡಿಸಪಾಯಿಂಟ್ ಮಾಡಿಲ್ಲ. ಓಕೆ, ನನಗಂದ್ರೆ ಮೂವಿ ಇಷ್ಟ ಆಗಿದೆ. ನೀವು ಬ್ರಹ್ಮಯುಗ ಮೂವಿ ನೋಡಿದೆ ಅಂದ್ರೆ ನಿಮಗೆ ಹಂಗೆ ಅನ್ಸದ? ಮತ್ತು ಇದು ಮೂವಿ ಒಳಗೆ ಮತ್ತೆ ಏನು ಪಾಯಿಂಟ್ ಇದ್ದು, ನಾ ಏನು ಮಿಸ್ ಮಾಡಿದೆ ನಿಮಗೆ? ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ. പകിടളി തന്നെയാ നല്ലത്.